ಆತ ಸ್ಯಾಂಡಲ್ವುಡ್ ನಟ. 16 ಸಿನಿಮಾಗಳ ಮೂಲಕ ಉತ್ತಮ ಸಂದೇಶ ಕೊಟ್ಟಿದ್ದ. ಆದರೆ ನಿಜ ಜೀವನದಲ್ಲಿ ಆಗಿದ್ದೇ ಬೇರೆ. ಮಾದರಿ ಆಗಬೇಕಿದ್ದ ನಟ ಕುಡಿದು ವಾಹನ ಚಲಾಯಿಸಿ 5-6 ಕಾರುಗಳನ್ನು ಜಖಂಗೊಳಿಸಿದ್ದಾನೆ. ನಟನ ಆಟದಿಂದಾಗಿ ಬಡ ಕ್ಯಾಬ್ ಚಾಲಕರು ಕಣ್ಣೀರು ಹಾಕ್ತಿದ್ದಾರೆ. 15 ದಿನಗಳ ಹಿಂದಷ್ಟೇ ಖರೀದಿಸಿದ್ದ ಕಾರು ನಜ್ಜುಗುಜ್ಜಾದ್ರೆ 2 ತಿಂಗಳ ಹಿಂದೆ ರಸ್ತೆಗಿಳಿದಿದ್ದ ಕಾರು ಕೂಡ ಜಖಂಗೊಂಡಿದೆ. ಸರ್ಕಾರಿ ವಾಹನ ಕೂಡ ಹಾಳಾಗಿದ್ದು ಇಲ್ಲಿ ನೆತ್ತರು ಹರಿದಿಲ್ಲ ಅನ್ನೋದೇ ಸಮಾಧಾನದ ವಿಷಯ. ಅಷ್ಟಕ್ಕೂ ಈ ಸರಣಿ ಅಪಘಾತಕ್ಕೆ ಕಾರಣವೇ ನಟ ಮಯೂರ್ ಪಟೇಲ್. ಕುಡಿದ ಮತ್ತಿನಲ್ಲಿ ನಟನಿಂದ ಕಾರು ಚಾಲನೆ, ಸರಣಿ ಅಪಘಾತ. ನಟ ಮಯೂರ್ ಪಟೇಲ್ಗೆ ಪೊಲೀಸರಿಂದ ನೋಟಿಸ್. ಅದು ಜನವರಿ 28ರ ರಾತ್ರಿ 9:15 ಸಮಯ. ಅದೇ ಹೊತ್ತಲ್ಲಿ ಓಲ್ಡ್ ಏರ್ಪೋರ್ಟ್ ರೋಡ್ನಲ್ಲಿರೋ ಕಮಾಂಡೋ ಆಸ್ಪತ್ರೆ ಬಳಿ ಸಿಗ್ನಲ್ನಲ್ಲಿ ರೆಡ್ ಸಿಗ್ನಲ್ ಬಿದ್ದಿದ್ರಿಂದ ವಾಹನಗಳು ಸಾಲುಗಟ್ಟಿ ನಿಂತಿದ್ವು. ಹೀಗೆ ನಿಂತಿರುವಾಗಲೇ ಶರವೇಗದಲ್ಲಿ ಬಂದ ಫಾರ್ಚುನರ್ ಕಾರು ಅಲ್ಲಿ ನಿಂತಿದ್ದ ಕಾರಿಗೆ ಗುದ್ದಿದೆ. ಆ ಕಾರು ಮತ್ತೊಂದು ಕಾರಿಗೆ ಡಿಕ್ಕಿಯಾಗಿದ್ದು ಹೀಗೆ 5-6 ಕಾರುಗಳು ಡ್ಯಾಮೇಜ್ ಆಗಿವೆ. ಅಷ್ಟಕ್ಕೂ ಈ ಅಪಘಾತ ಎಸಗಿದ್ದು ನಟ ಮಯೂರ್ ಪಟೇಲ್. ಕುಡಿದ ಮತ್ತಿನಲ್ಲೇ ವಾಹನ ಚಲಾಯಿಸಿ ಅಪಘಾತ ಎಸಗಿದ್ದಾರೆ. ಪೊಲೀಸರು ರಾತ್ರಿಯೇ ಮಯೂರ್ ಪಟೇಲ್ನನ್ನ ಠಾಣೆಗೆ ಕರೆತಂದು ಡ್ರಂಕ್ ಅಂಡ್ ಡ್ರೈವ್ ಟೆಸ್ಟ್ ಮಾಡಿದಾಗ ಮದ್ಯ ಸೇವನೆ ಮಾಡಿರೋದು ಗೊತ್ತಾಗಿದೆ. ಕಾರು ನಚ್ಚುಗುಚ್ಚು, ಚಾಲಕನ ಕಣ್ಣೀರು. ಶರವೇಗದಲ್ಲಿ ಬಂದ ಕಾರು ಡಿಕ್ಕಿಯಾಗಿದ್ರಿಂದ 3-4 ವಾಹನಗಳಿಗೆ ಹೆಚ್ಚು ಹಾನಿಯಾಗಿದೆ. ಅದರಲ್ಲೂ 15 ದಿನದ ಹಿಂದಷ್ಟೇ ಕಾರು ಖರೀದಿಸಿದ್ದ ಶ್ರೀನಿವಾಸ್ ಒಡವೆ ಅಡ ಇಟ್ಟು ಖರೀದಿಸಿದ್ದೆ ಅಂತ ಭಾವುಕರಾದ್ರು. ವಾರದ ಮೇಲೆ 15 ವಾರ ಆಗಿದೆ ಸರ್. ಒಂದು ವಾರನೇ ಡ್ಯೂಟಿ ಮಾಡಿರೋದು ಸರ್. ನಾನು ಲೋನ್ ಮಾಡಿದೆ ಸರ್. ಗಾಡಿ ಲೋನಲ್ಲಿ ಸರ್ ತಗೊಂಡಿರೋದು. ಎಷ್ಟು ಗಂಟೆಗೆ ಆಗಿದೆ ಅದು? ಅದು ಫೀಲಿಂಗ್ ಇರುತ್ತಲ್ಲ ಸರ್. ಮನೇಲಿ ಹೆಂಡತಿ ಮಕ್ಕಳದೆಲ್ಲ ಒಡವೆ ಅಡ ಇಟ್ಬಿಟ್ಟು ತಗೊಂಡಿರೋದು ಸರ್. ಮತ್ತೊಬ್ಬ 2 ತಿಂಗಳ ಹಿಂದಷ್ಟೇ ಕಾರು ಖರೀದಿಸಿದ್ದ. ಸದ್ಯ ಕಾರನ್ನ ಗ್ಯಾರೇಜ್ಗೆ ಬಿಡಬೇಕಾಗಿದೆ. ಹೀಗಾಗಿ EMI ಕಟ್ಟೋದು ಹೇಗೆ ಅಂತ ಚಾಲಕ ಅಳಲು ತೋಡಿಕೊಂಡ್ರು. ಸರ್ ಈಗ ನೆಕ್ಸ್ಟ್ ಮಂತ್ ಈಗ 5ನೇ ತಾರೀಕು EMI ಸರ್. ಈಗ ನೆಕ್ಸ್ಟ್ ಈಗ ಗಾಡಿ ತಗೊಂಡು 2 ತಿಂಗಳಾಗೈತೆ ಸರ್. ನೆಕ್ಸ್ಟ್ ಮಂತ್ EMI ಕಟ್ಟಬೇಕು. ಈಗ ಗಾಡಿ ಈಗ ನಿಂತ್ಕೊಂಡ್ರೆ ಸರ್ ಎಷ್ಟು ಲಾಸ್. ಆಮೇಲೆ ಚೀಟಿಗಳವೆ ಇವನ್ನೇ ನಂಬ್ಕೊಂಡು ಮಾಡ್ತೇವೆ. ಊರ ಕಡೆ ಎಲ್ಲ ತುಂಬ ಪ್ರಾಬ್ಲಮ್. ಬಟ್ ಹಂಗಾಗಿ ಏನು ಮಾಡೋದಂತ ಒಂದು ಗೊತ್ತಾಗಲ್ಲ. ಇನ್ಶೂರೆನ್ಸ್ ಲ್ಯಾಪ್ಸ್ ಆಗಿರೋ ಕಾರು ಚಾಲನೆ. ಕಾರು ಚಾಲಕರು ನೀಡಿದ ದೂರು ಆಧಾರದಲ್ಲಿ ನಟ ಮಯೂರ್ ಪಟೇಲ್ ವಿರುದ್ಧ BNS 281 ಮತ್ತು IMA 185 ಆಕ್ಟ್ ಅಡಿಯಲ್ಲಿ FIR ದಾಖಲಾಗಿದೆ. ಪರಿಶೀಲನೆ ವೇಳೆ ಮಯೂರ್ ಪಟೇಲ್ ಫಾರ್ಚುನರ್ ಕಾರಿನ ಇನ್ಶೂರೆನ್ಸ್ ಕೂಡ ಲ್ಯಾಪ್ಸ್ ಆಗಿರೋದು ಗೊತ್ತಾಗಿದೆ. ಬ್ರೇಕ್ ಫೇಲ್ಯೂರ್ನಿಂದ ಅಪಘಾತ ಎಂದ ಮಯೂರ್ ಪಟೇಲ್. ಅಪಘಾತದ ಬಗ್ಗೆ TV9 ಜೊತೆ ಮಾತನಾಡಿದ ಮಯೂರ್ ಪಟೇಲ್, ನಾನು ಟ್ರಿನಿಟಿ ಸರ್ಕಲ್ನಿಂದ ದೊಮ್ಮಲೂರು ಮನೆ ಕಡೆ ಹೋಗ್ತಾ ಇದ್ದೆ. ಈ ವೇಳೆ ಬ್ರೇಕ್ ಫೇಲ್ ಆಗಿ ಅಪಘಾತವಾಗಿದೆ ಅಂತ ಹೇಳಿದ್ರು. ಇನ್ಸಿಡೆಂಟ್ ಹೆಂಗಾಯ್ತು ಸರ್ ಅದು? ಬ್ರೇಕ್ ಫೇಲಿಯರ್ ಆಗಿತ್ತು ಸರ್ ಗಾಡಿ. ಓಕೆ. ನೀವು ಯಾವ ಕಡೆಯಿಂದ ಬರ್ತಿದ್ದೀರಿ ಸರ್ ಅದು? ನಾನು ಮನೆಗೆ ಬರ್ತಾ ಇದ್ದೆ. ಯಾವ ಕಡೆಯಿಂದ ಸರ್? ಟ್ರಿನಿಟಿ ಸರ್ಕಲ್ ಇಂದ ಹಾಗೆ ಬಂದು ಓಲ್ಡ್ ಏರ್ ರೋಡ್ ಇಂದ ಗೆಟಿಂಗ್ ಬ್ಯಾಕ್ ಟು ದ ಹೌಸ್ ಮನೆಗೆ ಬರ್ತಾ ಇದ್ದೆ. ಸರ್. ಸೊ ಬ್ರೇಕ್ ಕೊಡ್ತಾ ಬ್ರೇಕ್ ನಿಂತ್ಕೊಳ್ಳಲ್ಲ ಗಾಡಿ. ಓಕೆ ಸರ್. ಅದು ಇಂಪ್ಯಾಕ್ಟ್ ಆಯ್ತು ಮುಂದೆ ಗಾಡಿಗೆ. ಸದ್ಯ ಮಯೂರ್ ಪಟೇಲ್ಗೆ ನೋಟಿಸ್ ನೀಡಿರುವ ಹಲಸೂರು ಸಂಚಾರ ಠಾಣೆ ಪೊಲೀಸರು ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ನೀಡಿದ್ದು ಡ್ರಂಕ್ ಅಂಡ್ ಡ್ರೈವ್ ಮಾಡಿರುವ ಹಿನ್ನೆಲೆ 10,000 ರೂಪಾಯಿ ದಂಡ ವಿಧಿಸಿದ್ದಾರೆ. ರಾಜಪ್ಪಾಜಿ ನಾಯಕ್, TV9 ಬೆಂಗಳೂರು.